ಆಕಾಶ ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ದಾನೆ. ಸರ್, ನೀವು? ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಬನ್ನಿ ಸರ್, ಬನ್ನಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ನಾನು ನಿನಗೆ ಬರ್ತೀನಿ ಅಂತ ನೆನ್ನೆ ಫೋನ್ ಮಾಡಿ ಹೇಳಿದ್ನಲ್ಲ. ಹೌದು ಸರ್, ನೀವು ಬರ್ತಿರೋ ವಿಚಾರನ ನೀವು ಹೇಳಿದ್ರಿ. ಆದ್ರೆ ಸಾರಿ ಸರ್, ಎಷ್ಟೊತ್ತಿಗೆ ಬರ್ತೀರಾ ಅಂತ ನಾನೇ ನಿಮ್ನ ಕೇಳಲಿಲ್ಲ. ಓ ಸಾರಿ, ಇದ್ರಲ್ಲಿ ತಪ್ಪು ನಂದೇನೆ ಬಿಡು. ನಾನು ಟೈಮ್ ಮೆನ್ಷನ್ ಮಾಡಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸುಮ್ಮನೆ ನಿನಗೆ ತೊಂದರೆ ಆಯ್ತು ಅನ್ಸುತ್ತೆ. ಇಲ್ಲ ಸರ್, ನೀವು ಸಾರಿ ಅಂತ ಪದೇ ಪದೇ ಕೇಳಬೇಡಿ. ಇನ್ಫ್ಯಾಕ್ಟ್ ಈ ಪ್ಲೆಸೆಂಟ್ ಸರ್ಪ್ರೈಸ್ ಅನ್ನೋದು ಏನು ಅಂತಾನೆ ನನಗೆ ಗೊತ್ತಿರಲಿಲ್ಲ. ನಿಮ್ಮಿಂದ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಮೀರಾ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಅದನ್ನ ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಪರ್ಸ್ನಲ್ ಆಗಿ ಮಾತಾಡಿ ನಿನ್ನ ಅಭಿಪ್ರಾಯ ಕೂಡ ಕೇಳಬೇಕಾಗಿತ್ತು. ಅದು ನನ್ನಿಂದ ನಿನಗೆ ತುಂಬಾ ಅನ್ಯಾಯ ಆಗಿದೆ. ನಿನ್ನ ಪರ್ಸನಲ್ ಲೈಫ್ ಕೂಡ ಯಾರೂ ಸರಿಪಡಿಸಕ್ ಆಗದೇ ಇರೋಷ್ಟು ಡ್ಯಾಮೇಜ್ ಆಗೋಗಿದೆ. ಜೊತೆಗೆ ನಮ್ಮ ಹಿಂದೆ ನಮಗೆ ಗೊತ್ತಿಲ್ಲದಿರೋ ಹಾಗೆ ತುಂಬಾ ವಿಷಯ ನಡೆದಿದೆ. ನಾವು ನಂಬುದವರೇ ಇದ್ರ ಹಿಂದೆ ಇದ್ದಾರೆ. ಇದಕ್ಕೆಲ್ಲ ನೀನ್ ಬೆಲೆ ಕಟ್ಟಬೇಕಾಗಿ ಬಂತು. ನಿನ್ನೆ ರಾತ್ರಿ ಕೂಡ ಅಮ್ಮ ಲಾರ್ಡ್ ರಾಮ ಹಿಂದಿರೋದು ಸೇವಂತಿ ಅಂತ ಗೊತ್ತಾಗಿರ್ಬೇಕು. ಕಲ್ಪನಾ ಆಂಟಿ ಮದ್ವೆ ಬಗ್ಗೆ ಮಾತಾಡ್ತಿರ್ಬೇಕು. ಅದನ್ನ ಹೇಳೋದಕ್ಕೆ ಬಂದಿದ್ದಾನೆ. ಎಸ್, ನನ್ನ ಊಹೆ ನಿಜ ಆಯ್ತು. ಸರ್, ಒಂದು 10 ನಿಮಿಷ ಟೈಮ್ ಕೊಡಿ, ನಾನು ರೆಡಿ ಆಗಿ ಬರ್ತೀನಿ. ಓಕೆ, ನೋ ಪ್ರಾಬ್ಲಮ್. ಹಾ. ಪಾಪ, ನಮ್ಮ ಕಡೆಯಿಂದ ಅಷ್ಟೆಲ್ಲ ತೊಂದರೆಗಳಾಗಿದ್ರು ಅದನ್ನೆಲ್ಲ ಸ್ವಲ್ಪನೂ ಮನಸ್ಸಿನಲ್ಲಿ ಇಟ್ಕೊಳ್ದೆ ನಗ್ನಗ್ತಾ ಇದ್ದಾಳೆ. ಇಷ್ಟೊಳ್ಳೆ ಹುಡುಗಿ ಫ್ಯೂಚರ್ ಅನ್ಯಾಯವಾಗಿ ನಮ್ಮಿಂದ ಬಲಿಯಾಗಬಾರ್ದು.